ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಎಕ್ಸ್ಪೈರಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಆದ್ರೂ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತಾಯಿದ್ದೆ. ಓಕೆನಾ. ಸೊ ಗ್ರೂಪಲ್ಲಿ ಮೆಸೇಜ್ ಆಮೇಲೆ ಡಿಸ್ಕಷನ್ ಮಾಡೋಣ. ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟು ಈಗ ನಿನ್ನೆ ಏನು ಅನಲೈಸಿಸ್ ಹೇಳಿದ್ದೆ ಅದನ್ನು ಡಿಸ್ಕಸ್ ಮಾಡೋಣ ಫಸ್ಟ್. ಓಕೆನಾ. ನಿನ್ನೆ ಹೇಳಿದ್ದೆ ರೈಟ್ ಸಿಗ್ನೇಚರ್ ಈ ರೀತಿ ಮಾಡುತ್ತೆ ಅಂತ, ಬಟ್ ಇದೇನಾಗಿದೆ ಇವತ್ತು ಸ್ಟ್ರೇಟಾಗಿ ಫಾಲ್ ಆಗಿದೆ. ಓಕೆನಾ. ಅಂದರೆ ಕೆಳಗೆ ಬಂದುಬಿಟ್ಟು ಮೇಲ್ಗಡೆ ಹೋಗಲಿಲ್ಲ. ಈ ರೀತಿ ಮಾಡಿದರೆ ಅದೇ ಒಂದೇ ಪ್ಯಾಟ್ರನ್ನ ಯಾವಾಗಲೂ ಮಾರ್ಕೆಟ್ ಒಂದು ಸತಿ ಫಾಲೋಅಪ್ ಮಾಡೋಂಗಿಲ್ಲ. ಬಟ್ ನಂದು ಅನಲೈಸಿಸ್ ಏನಿತ್ತು ಈ ರೀತಿ ಮಾಡ್ತಾಯಿದ್ದೆಲ್ಲ ಮೋಸ್ಟ್ಲಿ ಮೇಲ್ಗಡೆ ಹೋಗುತ್ತೆ ಅಂತ. ಸೊ ಅದಕ್ಕೆ ನಾನು ಸೇಫ್ ಟ್ರೇಡ್ರಿಗೆ ಏನು ಹೇಳಿದ್ದೆ, ನಾನು 880 ಲೆವೆಲ್ಗೆ ತೊಗೊಳ್ಳಿ ಅಂತ ಹೇಳಿದ್ದೆ. ರಿಸ್ಕ್ ಟ್ರೇಡರ್ ಇದ್ದರೆ 900 ಅಂತಂತಂದರೆ ಸುಮಾರು ಒಂದು 830ವರೆಗೂ ಬಂದಿದೆ. ಓಕೆನಾ. 830 ಲೆವೆಲ್ ಅಂತಂದರೆ ಇನ್ನು ಸುಮ್ಮನೆ ಅಲ್ಲ, ಎಕ್ಸ್ಪೈರಿ ದಿನ. ಇಲ್ಲಿ ನೀವೇನಾದರೂ ನೀವು ಒಂದು 50 ರೂಪಾಯಿ ನೋಡಿದ್ರಿ ಅಂದ್ಕೊಳ್ಳಿ, ಇಲ್ಲಿ ಬರೋವರೆಗೂ ನಿಮ್ಗೆ ಏನಿಲ್ಲ ಅಂತಂದರೆ 190 ರೂಪೀಸ್ ಆಗಿರುತ್ತೆ. ಬಟ್ ನೀವು ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತಿರೋ ಪ್ಲ್ಯಾನ್ ಅದು ಹೇಳ್ತಾ ಇರೋದು ನಾನು ನಿಮಗೆ ಅದನ್ನು ಹೇಳಿದ್ದೆ, 12 ಗಂಟೆ ಆದಮೇಲೆ ನೀವು ಟ್ರೇಡ್ ಮಾಡಿ ಅಂತ. ಓಕೆನಾ. 12 ಗಂಟೆ ಆದಮೇಲೂ ನಿಮಗೆ ಟ್ರೇಡ್ ಎಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡಿ 12 ಗಂಟೆ ಇದೆ ಅಂದ್ಕೊಳ್ಳಿ. ಓಕೆನಾ. ಸೊ 12 ಗಂಟೆಗೆ ಫಾಲೋ ಇದೆ. ಓಕೆನಾ. ಈ ಕ್ಯಾಂಡಲ್ ಅಂದ್ಕೊಳ್ಳಿ 12 ಗಂಟೆದು. ಓಕೆ, ಇಲ್ಲಿದೆ ನೋಡಿ ಟೈಮು 12:15. ಸೊ ನೋಡಿ ಫಾಲೇ ಇದೆ ಕೆಳಗಡೆ. ಓಕೆನಾ. ಮಾರ್ಕೆಟ್ ಫಾಲ್, ನಾನು ಅದೇ ಅಂದೆ, ಕೆಳಗಡೆ ನೋಡ್ತಾ ಇದ್ರಿ ವ್ಯೂ ಅಂದರೆ ಕೆಳಗಡೆನೇ ನೀವು ಕಂಟಿನ್ಯೂಷನ್ ಬೈ ಮಾಡಿ ಅಂತ. ಇಲ್ಲಿ ಅಕಸ್ಮಾತ್ ನೀವೇನಾದರೂ ಬೈ ಮಾಡಿದ್ರಿ ಅಂದ್ಕೊಳ್ಳಿ. ಓಕೆನಾ. 25,900. ಓಕೆ, ನಾನು ಇದೇ ಪ್ಲ್ಯಾನ್ ಮಾಡಿಕೊಂಡೆ ನಾನು ಗ್ರೂಪಲ್ಲೇ ಎಕ್ಸಿಕ್ಯೂಟ್ ಮಾಡಿದ್ದು ನನ್ನ ಪ್ಲ್ಯಾನ್. ಆಫ್ಟರ್ 12 ನಾನು ಲೈವ್ ಸೆಕ್ಷನ್ ಮಾಡಿದ್ದು. ಲೈವ್ ಸೆಕ್ಷನ್ ಬಂದಿದ್ದು ಕೂಡ ನಾನು ಎಕ್ಸಾಕ್ಟ್ಲಿ 12 PM ಬಂದೆ. ಹೌದಾ, ಇಲ್ಲೊಂದು ಕೊಡೋಣ ಅಂತೇಳಿ. ಸೊ ಅದರಲ್ಲಿ ಬೇರೆ ಆಪ್ಷನ್ ಚಾನೆಲ್ ಬಿಟ್ಟರೆ ಮತ್ತು ಓವರ್ ರೇಟಿಂಗ್ ಡೇಟಾ ಇತ್ತು. ಓಕೆನಾ. ಡೇಟಾ ತುಂಬ ವಾಲಟಿಲಿಟಿ ಇತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಫಾಲ್ ಆಗಲಿಲ್ಲ. ಕಾಲ್ ಸೈಡು ಹಾಗೆ ಇತ್ತು, ಪುಟ್ ಸೈಡು ಹಾಗೆ ಇತ್ತು. ಕಾಲ್ ಸೈಡು ಅದೇ ರೀತಿ, ಪುಟ್ ಸೈಡು ಅದೇ ರೀತಿ. ಓಕೆನಾ. ಸೊ ಎರಡು ಸೈಡು ಓವರ್ ರೇಟಿಂಗ್ ಡೇಟಾ ಆಗಿತ್ತಂತ ಅದಕ್ಕೆ ಜಾಸ್ತಿ ಫಾಲ್ ಬರಲಿಲ್ಲ, ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾತ್ರ ಒಳ್ಳೆ ಟಾರ್ಗೆಟ್ ಅಂತೂ ಕೊಟ್ಟಿಲ್ಲ, ಬಟ್ ಎಕ್ಸ್ಪೈರಿ ಇದೆ. ಎಕ್ಸ್ಪೈರಿ ದಿನ ನಾನು ನಿಮ್ಗೆ ಅದೇ ಹೇಳಿದ್ದೆ, 25 ರೂಪೀಸ್ ತೊಗೊಂಡಿದ್ರೆ 50 ರೂಪೀಸಿಗೆ ಬುಕ್ ಮಾಡ್ಕೊಳ್ಳಿ, 50 ರೂಪೀಸಿಗೆ ಏನಾದರೂ ತೊಗೊಂಡಿದ್ರೆ 100 ರೂಪೀಸಿಗೆ ಬುಕ್, ಈ ರೀತಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದು ಎಕ್ಸಿಕ್ಯೂಟ್ ಆಗಿದೆ ಪ್ಲ್ಯಾನ್. ಓಕೆನಾ. ಸೊ ಅದು ನೀವು ಅಬ್ಸರ್ವೇಷನ್ ನಿಮ್ದು ಹೆಂಗಿದೆ ಅದನ್ನು ನೀವು ತಿಳ್ಕೊಬೇಕು. ಯಾವಾಗಲೂ ನೋಡಿ, ನೀವು ಮಾರ್ಕೆಟ್ನ ಯಾವ ರೀತಿ ನೋಡ್ತೀರಾ ಅಂತಂತಂದರೆ ಅದೇ ಹೇಳ್ತಿದ್ದೆ ನಾನು, ನೀವು ಚಾರ್ಟ್ ಯಾವ ರೀತಿ ಚಾರ್ಟ್ ಫಾರ್ಮೇಷನ್ ಆಗ್ತಿದೆ, ಡೌನ್ ಸೈಡೇ ಫಾರ್ಮೇಷನ್ ಆಗ್ತಾಯಿದೆ. ಇಲ್ಲಿನೂ ಆಗಿದೆ, ಮೇಲೆ ಹೋಗ್ಬಿಟ್ಟು ಕೆಳಗಡೆ ಬಂದುಬಿಟ್ಟು ಮತ್ತು ಮೇಲ್ಗಡೆ ಫಾರ್ಮೇಷನ್ ಆಗಿದೆ. ಇಲ್ಲಿ ನೋಡಿ ಕೆಳಗಡೆ ಬಂತು, ಮೇಲ್ಗಡೆ ಫಾರ್ಮೇಷನ್ ಆಯಿತು. ನೀವು ಮತ್ತು ಕಂಟಿನ್ಯೂಷನ್ ಮೇಲ್ಗಡೆನೇ ನೋಡ್ಕೋಬೇಕು ಹೊರತು ಕೆಳಗಡೆ ಮಾಡೋದು. ಬಟ್ ಇದ್ರ ಕೆಳಗಡೆ ಇವತ್ತು ನೋಡಿ, ಇದ್ರ ಕೆಳಗಡೆನೇ ಓಪನ್ ಆಯಿತು. ಕೆಳಗಡೆ ಓಪನ್ ಆದ ತಕ್ಷಣ ನಾವು ಇಲ್ಲೇ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಇಲ್ಲಿಂದ ಏನಾದರೂ ಇಲ್ಲಿ ಲೋ ಬ್ರೇಕ್ ಆದರೆ 880 ಲೆವೆಲಿಂದ ನಾನು ಅದೇ ಟಾರ್ಗೆಟ್ ಕೊಟ್ಟಿದ್ದಲ್ಲ, 880ಇಂದನೇ ನಾವು ಟ್ರೇಡ್ ಮಾಡೋಣ ಅಂತ. ಓಕೆನಾ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಎಕ್ಸ್ಪೈರಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಆದರೂ ಏನು ಅಂತೂ ಇಂತೂ ಲೈವ್ ಸೆಕ್ಷನಲ್ಲಿ ಸ್ವಲ್ಪ ಕೊಟ್ಟಿದ್ದೆ, ಟ್ರೇಡ್ ಗ್ರೂಪಲ್ಲಿ ಕೊಟ್ಟಿದ್ದೆ, ಸ್ವಲ್ಪ ಜನ ಗಳಿಸ್ಕೊಂಡಿದ್ದೀರ. ಓಕೆ, ಪರವಾಗಿಲ್ಲ. ಸೊ ಅದನ್ನು ಬಿಟ್ಬಿಡಿ. ಈಗ ನೆಕ್ಸ್ಟ್ ಡೇ ಕ್ಯಾಂಡಲ್ ನೋಡ್ಕೊಂಡ್ಬಿಡೋಣ, ನೆಕ್ಸ್ಟ್ ಚಾರ್ಟ್ ಯಾವ ರೀತಿ ಮೂವ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಇನ್ನೇ ಎಕ್ಸ್ಪೈರಿಯಲ್ಲೇ ನಾನು ಅದೇ ಹೇಳಿದೆ, ಈ ರೀತಿ ಇರುತ್ತೆ, ಸ್ವಲ್ಪ ತುಂಬ ಹುಷಾರು ಅಂತ. ಅದಕ್ಕೆ ನಾನು ಸುಮ್ಮನೆ ಜಾಸ್ತಿ, ನನಗೆ ಆ್ಯಕ್ಚುಲಿ ಆ ರೀತಿ ಅನಲೈಸಸ್ ಕೊಡೋದು ಇಷ್ಟ ಇಲ್ಲ. ಯಾಕಂದ್ರೆ ಟಾರ್ಗೆಟ್ ಇಲ್ಲ ಅಂತಂದಮೇಲೆ ನನಗೆ ಅನಲೈಸಸ್ ಅಷ್ಟು ಇದನ್ನು ಮಾಡೋದು ಇಷ್ಟ ಇಲ್ಲ. ಜಾಸ್ತಿ ಏನಾದರೂ ಟಾರ್ಗೆಟ್ ಇದ್ದರೆ ಮಾತ್ರ ನಾನು ಕೊಡ್ತೀನಿ, ಇಲ್ಲ ಅಂತಂದರೆ ಕೊಡೋಕ್ಕೆ ಇಷ್ಟ ಇರೋಂಗಿಲ್ಲ. ಸೊ ಈಗ ನೆಕ್ಸ್ಟು ಕ್ಯಾಂಡಲ್ ಮಾತ್ರ ಚೆನ್ನಾಗೇ ಆಗಿದೆ ಫಾರ್ಮೇಷನು. 160 170 ಕ್ಯಾಂಡಲ್ ಇದೆ. ಓಕೆ, ನೈಸ್, ಇರಲಿ, ಪರವಾಗಿಲ್ಲ. ಒಂದು ಸತಿ 1 ಅವರಲ್ಲಿ 45 15 5 ಮಿನಿಟ್ಸ್. ಓಕೆ, ರೈಟ್. ನೋಡಿ ಸ್ಲೋ ಡೌನ್ ಆಗಿ ಕೆಳಗಡೆ ಬರ್ತಾಯಿದೆ ಮಾರ್ಕೆಟ್. ಓಕೆ, ಫಾಲಿಂಗ್ ಇದೆ ಮಾರ್ಕೆಟಲ್ಲಿ, ಏನಿದೆ ಫಾಲಿಂಗ್ ಇದೆ. ಬಟ್ ಫಾಲಿಂಗಲ್ಲಿ ನಾನು, ಯಾಕಂದರೆ ನಾಳೆ ನ್ಯೂ ಡೇ ಬೇರೆ, ಹೌದಾ. ಫಾಲಿಂಗಲ್ಲಿ ನಾನೇನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನಿಲ್ಲ ನಂದು. ಇನ್ನೂ ನಾನು ಪುಟ್ ಸೈಡ್ ಹೋಗೋಕ್ಕೆ ಇಷ್ಟ ಇಲ್ಲ. ಆದರೂ ಒಂದು ಟಾರ್ಗೆಟ್ ಕೊಡ್ತೀನಿ. 800 ಬ್ರೇಕ್ ಆಯಿತು ಅಂದ್ಕೊಳ್ಳಿ. ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 760, ಕಮ್ಮಿನೇ ಇದೆ. ಯಾಕಂದರೆ ನಾನು ಅದೇ ಹೇಳ್ತಿದ್ದೀನಿ, ನಾನು ಕೆಳಗಡೆ ನನಗೆ ಮೂಡ್ ಇಲ್ಲ ಕೊಡೋಕ್ಕೆ, ಆದರೂ ನಾನು ಟಾರ್ಗೆಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ 100 ಪಾಯಿಂಟ್ ಆಗುತ್ತೆ. ಸೊ ಸೇಫ್ ಟ್ರೇಡ್ರ್ ಇಲ್ಲೇ ಬುಕ್ ಮಾಡ್ಕೊಳ್ಳಿ, ಇಲ್ಲ ಸೇಫ್ ಟ್ರೇಡ್ರ್ ಎಂಟ್ರಿನೂ ಇಲ್ಲೇ ತೊಗೊಳ್ಳಿ. ಓಕೆನಾ. ಸೇಫ್ ಟ್ರೇಡಿಗೆ ಎಂಟ್ರಿ ಇಲ್ಲೇ, ಇಲ್ಲ ಅಂತಂದರೆ ಸೇಫ್ ಟ್ರೇಡ್ ಕೆಳಗಡೆ ಪುಟ್ ಸೈಡ್ ನೋಡೋಕ್ಕೆ ಹೋಗ್ಬೇಡಿ. ಓಕೆ, ಲಾಸ್ಟ್ ಟಾರ್ಗೆಟ್ ಇದೇ ಇದೆ ಪುಟ್ ಸೈಡ್ದು. ಓಕೆ, ಅದಾದ ತಕ್ಷಣ ಮೇಲ್ಗಡೆ ಏನು ಜಾಸ್ತಿ ಟಾರ್ಗೆಟ್ ನೋಡ್ತಾ ಇಲ್ಲ. ಆದರೂ ನಾನು ನಿಮಗೆ 900 ಬೇಡ, 940 ಅಂದ್ಕೊಳ್ಳಿ. ಒಂದು ನಿಮಿಷ. 940
ಮೇಲ್ಗಡೆ ಟಾರ್ಗೆಟ್ ಬಂದುಬಿಟ್ಟು 26,050 ಇಷ್ಟೇ ಟಾರ್ಗೆಟು. ಸಿಂಪಲಾಗಿ ಇಟ್ಬಿಡೋಣ, ಅದರ ಬಿಟ್ಟು ಇನ್ನೂ ಜಾಸ್ತಿ ಬೇರೆ ಏನಿಲ್ಲ. ಇದು ಕಾಲ್ ಸೆಟ್ ಟಾರ್ಗೆಟ್. ಓಕೆ, ಸೊ ಕಮ್ಮಿನೇ ಇದೆ, ಟಾರ್ಗೆಟ್ ಏನು ಜಾಸ್ತಿ ಇಲ್ಲ. ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ. ಓಕೆನಾ, ಇದು ಜಾಸ್ತಿ ಸುಮ್ಮನೆ ಏನೂ ಇಲ್ಲ ಮಾರ್ಕೆಟಲ್ಲಿ. ಜಾಸ್ತಿ ಏನಾದರೂ ಇದ್ದರೆ ನಾನು ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಿದ್ದೆ, ಬಟ್ ಅಂಥ ಟಾರ್ಗೆಟ್ ಅಂತ ದೊಡ್ಡದಂತೂ ಕಾಣಿಸ್ತಾ ಇಲ್ಲ. ಸೊ ಸಿಂಪಲಾಗಿ ಇಟ್ಬಿಡಿ. ಓಕೆನಾ, 900ಗೆ ಅಕಸ್ಮಾತ್ ಇಲ್ಲಿ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಸಪೋಸ್ 900 ಮೇಲ್ಗಡೆ ಹೋಗ್ತಾಯಿತ್ತು ಅಂದ್ಕೊಳ್ಳಿ. ಓಕೆ, 940ಗೆ ಎಂಟ್ರಿ ತೊಗೊಳ್ಳಿ ಸಿಂಪಲ್ಲಾಗಿ. 900ಗೆ ಎಸ್ ಎಲ್ ಇಟ್ಕೊರಿ ಇಲ್ಲೇ. ಓಕೆ, ಎಸ್ ಎಲ್ ಇಟ್ಕೊಂಡ್ಬಿಟ್ಟು ಇದಕ್ಕೇನು ಮಾಡಿ 26,030ಗೆ ಬೇಕಾದರೆ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲ ಮೇಲ್ಗಡೆನೂ ಅಷ್ಟೇ ಇದೆ, ಯಾಕಂದ್ರೆ ಮತ್ತೊಂದು ಸೈಕಲಾಜಿಕಲ್ ನಂಬರ್ ಇದೆ 26ಗೆ. ನೋಡಿದ್ರಲ್ಲ ಇಲ್ಲೇ ನೀವು ಎಷ್ಟು ಸುಮಾರು ನೋಡಿದ್ದೀರ ಎಷ್ಟು ಆಗ್ತಾಯಿದೆ ಕನ್ಸಾಲಿಡೇಟ್ ಅಂತ. ಹೌದಾ, ಇಲ್ಲಿ ನೋಡಿ ಎಲ್ಲಿ ಅಂತಂದರೆ ಇಲ್ಲಿ. ಓಕೆ, 26,000ಗೆ ಸಾರಿ, ಇದು 26,050 ಇರಬೇಕು. ಅದೇ ಲೆವೆಲ್ ಇದೆ, ಅದೇ ಈ ಲೆವೆಲ್ ತುಂಬ ಕನ್ಸಾಲಿಡೇಟ್ ಆಗ್ತಾಯಿದೆ. ಅದಕ್ಕೆ ನೀವೇನು ಮಾಡಿ ಸೇಫ್ ಟ್ರೇಡರ್ ಬುಕ್ ಮಾಡ್ಕೊಂಬಿಡಿ ಇಲ್ಲಿಗೆ. ಓಕೆ, ಸೇಫ್ ಟ್ರೇಡಿಗೆ ಹೇಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಹೋಗ್ತಾ ಇದ್ದರೆ ಮತ್ತೆ ಬೇಕಾದ್ರೆ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ. ನಾನು ನೋಡ್ತಾ ಇಲ್ಲ, ಬಟ್ ಆದರೂ ಒಂದು ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ಸಿಂಪಲ್ಲಾಗಿ ಇಟ್ಬಿಡಿ ಅಷ್ಟೇ. ಇಲ್ಲಿ 800 ಬ್ರೇಕ್ ಆದರೆ 760 ಟಾರ್ಗೆಟ್ ಅಷ್ಟೇ. ಲಾಸ್ಟ್ ಅಂತಂದರೆ 700. ಮೇಲ್ಗಡೆ 930 ಮೇಲ್ಗಡೆ ಹೋದರೆ ಈ ಟಾರ್ಗೆಟ್ ಮಾಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.